ನಿಮ್ಮಲ್ಲಿ ಒಂದು ಹೆಲ್ತ್ ಡ್ರಿಂಕ್ಸ್ ರೆಮಿಡಿ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದೇನಪ್ಪ ಅಂತಂದರೆ ಆಳ್ವಿ ಬೀಜ, ಅಂದರೆ ಇದನ್ನು ಇಂಗ್ಲೀಷಲ್ಲಿ ಗಾರ್ಡನ್ ಕ್ರೆಸ್ ಅಂತ ಹೇಳ್ತೀವಿ. ಇದು ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ. ಬಟ್ ಇದು ನಮ್ಮ ಸೈಡು ತುಂಬ ಫೇಮಸ್. ಇದು ಡೆಲಿವರಿ ಆದಮೇಲೆ ಬಾಣಂತಿಯವರಿಗೆ ಫಸ್ಟಾಗಿ ಕೊಡೋದೇ ಇದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಒಂದು ಚಮಚ ಒಂದು ಸ್ಪೂನಷ್ಟು ನೈಟ್ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಅದೇ ನೀರಲ್ಲಿ ನಿಮಗೆ ಒಂದು ಲೋಟಕ್ಕಾಗೋಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಕೊಂಡಾಗ ಅದು ಅರಳ್ಕೊಂಡಾಗ ನೀವು ಅದಕ್ಕೆ ಬೇಕಾದರೆ ಬೆಲ್ಲ ಮತ್ತು ಏನಪ್ಪ ಅಂತಂದರೆ ಹನಿ ಮತ್ತು ನಿಂಬೆ ರಸ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ನೀವು ಕುಡಿಯೋದ್ರಿಂದ, ಬೇಕಾದರೆ ಇದು ಆಪ್ಷನ್ ಅಷ್ಟೇ, ಏಲಕ್ಕಿ ಪುಡಿ, ಇದು ಬೆಲ್ಲ ಬೇಕಾದರೆ, ಇದು ಆರ್ಗ್ಯಾನಿಕ್ ಬೆಲ್ಲ ನಾನು ತೊಗೊಂಡಿರೋದು. ಇದು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ಕುಡಿಯೋದ್ರಿಂದ ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ವೆಯ್ಟ್ ಲಾಸು ಕೂಡ ಆಗುತ್ತೆ. ಮತ್ತು ನಿಮಗೇನಾದರೂ ಕಾನ್ಸ್ಟಿಪೇಷನ್ನು, ಹೊಟ್ಟೆ ಉಬ್ಬರ ಮತ್ತು ಮಲಬದ್ಧತೆ ಸಮಸ್ಯೆ ಇದ್ದರೆ, ಮಂಡಿ ನೋವು, ಬೆನ್ನು ನೋವು ಏನೇ ಇದ್ದರೂ ಕೂಡ ಇದು ತುಂಬ ಹೆಲ್ತ್ ಬೆನಿಫಿಟ್. ಇದು ಒಂದು ಒಳ್ಳೆ ಡ್ರಿಂಕ್ಸ್, ಹೆಲ್ತಿ ಡ್ರಿಂಕ್ಸ್ ಅಂತಲೂ ಕೂಡ ಹೇಳ್ಬೋದು. ಇದು ನಮ್ಮ ಕಡೆ ಬಾಣಂತಿಯವರಿಗೆ ಡೆಲಿವರಿ ಆದ ತಕ್ಷಣ ಫಸ್ಟ್ ಕೊಡೋದೇ ಇದು ಆಳ್ವಿ ಬೀಜದ ಪಾಯಸ ಅಂತ ಹೇಳ್ಬಿಟ್ಟು. ಈ ರೀತಿ ನಾನು ಇದನ್ನು ಕುದಿಸ್ಕೊಂಡು ಬಿಸಿನೀರಲ್ಲಿ ಕುದಿಸ್ಕೊಂಡು ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದಕ್ಕೆ ನೀವು ಬೇಕಾದರೆ ಬೆಲ್ಲ ಮತ್ತು ಪಾಯಸ ಥರನೂ ಮಾಡ್ಕೋಬೋದು. ಬೆಲ್ಲ, ಹಾಲು ಮತ್ತು ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದರೆ ಇದು ಆಳ್ವಿ ಪಾಯಸ ಕೂಡ ಆಗುತ್ತೆ. ಸೊ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟಿಗೆ ತಕ್ಕಂಗೆ ಆರ್ಗ್ಯಾನಿಕ್ ಬೆಲ್ಲ, ಮತ್ತು ಒಂದು ಸ್ವಲ್ಪ ನಾನು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಪ್ಷನಲ್ ಏಲಕ್ಕಿ. ಇದನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಒಂದು ಉಗುರು ಬೆಚ್ಚಗಿನ ನೀರನ್ನು ಫಸ್ಟು ಕುಡಿದ್ಬಿಟ್ಟು, ಬೆಚ್ಚಗಿನ ಬಿಸಿನೀರನ್ನು ಒಂದು ಲೋಟ ಕುಡಿದ್ಬಿಟ್ಟು ಅರ್ಧ ಗಂಟೆ ಗ್ಯಾಪ್ ಕೊಟ್ಬಿಟ್ಟು ಈ ಆಳ್ವಿ ಬೀಜದ ಡ್ರಿಂಕ್ಸನ್ನು ನೀವು ಕುಡಿಯೋದ್ರಿಂದ ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಮತ್ತು ಹೆಲ್ತಲ್ಲಿ ಏನಾದರೂ ಸುಸ್ತು, ಆಯಾಸ, ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇದು ಸಾಲ್ವ್ ಆಗುತ್ತೆ. ಇದನ್ನು ನೀವು ಮನೇಲೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.